ರೇವಣ್ಣ ಅವರ ಜೈಲು ವಾಸ ಮುಗಿದಿದೆ. ನಿನ್ನೆಯ ನ್ಯಾಯಾಲಯ ತೀರ್ಮಾನ ಮಾಡಿದ್ದಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ಬಿಡುಗಡೆ ಮಾಡಲಾಗಿದೆ. ಸರಿಯಾಗಿ 11 ದಿನ, ಅದರಲ್ಲಿ 4 ದಿನ ಪೊಲೀಸರ ವಶದಲ್ಲೂ, ಉಳಿದಂತೆ 6 ದಿನನೋ 7 ದಿನನೋ ಈಚೆ ಆಚೆ ತಗೊಂಡ್ರೆ ಇವತ್ತೊಂದು ನ್ಯಾಯಾಂಗ ಬಂಧನ ಎಲ್ಲ ಸೇರಿಕೊಂಡ್ರೆ 11 ದಿನ. ಇವತ್ತು ನ್ಯಾಯಾಲಯದ ಆದೇಶವನ್ನು ರೇವಣ್ಣ ಪರ ವಕೀಲರು ಮತ್ತು ನ್ಯಾಯಾಲಯ ಎರಡೂ ಕೂಡ ಕಾರಾಗೃಹದ ಅಧಿಕಾರಿಗಳಿಗೆ ಸುಮಾರು ಮಧ್ಯಾಹ್ನದ ವೇಳೆಗೆ ತಿಳಿಸಿದ್ರು. ಎಲ್ಲ ಪ್ರಕ್ರಿಯೆ ಮುಗೀತು. 1:30ಕ್ಕೆ ಅವರು ಸೆರೆಮನೆಯಿಂದ ಜೈಲಿಂದ ಹೊರಗೆ ಬಂದರು. ಮಧ್ಯಾಹ್ನ 3:30ಕ್ಕೆ ರಾಹುಕಾಲ ಪ್ರಾರಂಭ. ಅಂದರೆ ಅರ್ಥ ಏನು? ಒಂದು ವೇಳೆ ಇದು 3:30 ಆಗೋಗಿದ್ದಿದ್ರೆ ರೇವಣ್ಣ ಹೊರಗೆ ಬರ್ತಿರಲಿಲ್ಲ ಅಂತನ. ದಾಟ್ ವುಡ್ ಹ್ಯಾವ್ ಬೀನ್ ಎನ್ ಅಮೇಝಿಂಗ್. ನನಗೆ ಜೈಲಿಂದ ಹೊರಕ್ಕೆ ಬರೋಕ್ಕೂ ನನ್ನ ರಾಹುಕಾಲ ಗುಳಿಕಾಲ ನೋಡ್ತಾರೆ ಅಂತ ನಾನು ಕಂಡಿಲ್ಲ, ಗೊತ್ತಿಲ್ಲ. ಒಟ್ಟಲ್ಲಿ ಅದು ಯಾವುದು ನಡೀಲಿಲ್ಲ, ಬಿಡ್ರಿ ಅತ್ಲ ಕಡೆಗೆ. ಇದರೊಂದಿಗೆ ಅವರ ಬಂಧನ ಮುಕ್ತ ಆಗುತ್ತಿದ್ದಂತೆ ಹೊರಗಡೆ ಅವರಿಗೆ ಅವರ ಬೆಂಬಲಿಗರು ಕಾಯ್ತಾ ಕೂತಿದ್ರು. ಕೆಲವರು ಜೈಕಾರ ಹಾಕಿದ್ರು, ಕೆಲವರು ಕಾರಿಗೆ ಅಡ್ಡಲಾಗಿ ಬಂದರು. ನುಗ್ಗಲು ಹೆಚ್ಚಾಯಿತು, ಕಾರಿಂದ ಇಳಿಯೋಕ್ಕಾಗಲಿಲ್ಲ. ಪೊಲೀಸ್ನವರು ಲಘು ಲಾಠಿ ಪ್ರಹಾರ ಮಾಡಿ ಎಲ್ಲರನ್ನ ಚದುರಿಸ್ಕೊಂಡ್ರು. ಈ ಹಂತದಲ್ಲೆಲ್ಲೋ ಅವರಿಗೆ ಮಧ್ಯದಲ್ಲಿ ನಮ್ಮವರೆಲ್ಲೋ ಕ್ಯಾಮ್ರಾ ಹಿಡ್ಕೊಂಡು ನುಗ್ಗಿದ್ದಾರೆ ಅಂತ ಕಾಣುತ್ತೆ ಪಬ್ಲಿಕ್ ಟಿವಿಯವರು. ಅವರನ್ನು ನಮಸ್ಕಾರ ಹಾಕಿ ಮುಂದಕ್ಕೆ ಹೋದರು. ಹೋಗಿದ್ದೆಲ್ಲಿಗೆ? ರೇವಣ್ಣವರು ನೇರವಾಗಿ ದೇವೇಗೌಡರ ಮನೆಗೆ ಹೋದರು. ಹೊರಟಿದ್ದೆಲ್ಲಿಂದನೋ ಅಲ್ಲಿಗೆ ವಾಪಸ್ ಹೋದರು ಅವರು. ರೇವಣ್ಣ ಅವ್ರನ್ನ ಕಂಡೊಡನೆ ಅವರ ತಂದೆ ಎಚ್ ಡಿ ದೇವೇಗೌಡರು ಮತ್ತು ಅವರ ಪತ್ನಿ ಇಬ್ಬರು ಭಾವುಕರಾದರು ಅಂತ. ಅವ್ರ ಪತ್ನಿ ಕಾಣಿಸ್ಕೊಳ್ಳಿಲ್ಲ, ಅಂದರೆ ದೇವೇಗೌಡರು ಮತ್ತು ಅವ್ರ ತಾಯಿ. ಅದೇ ದೇವೇಗೌಡರ ಪತ್ನಿ ಹೇಳಿದ್ದು ನಾನು. ಪತ್ನಿ ಅಂದರೆ ನಾನು ರೇವಣ್ಣ ಅವ್ರ ಪತ್ನಿ ಹೇಳಿಲ್ಲ. ಇಬ್ಬರು ಭಾವುಕರಾದರಂತೆ. ಆ ಕ್ಷಣದಲ್ಲಿ ಅಲ್ಲಿಯ ಕುಮಾರಸ್ವಾಮಿಯವರು ಇದ್ದರಂತೆ. ನಂತರ ಅವರೆಲ್ಲ ಒಂದು ಸ್ವಲ್ಪ ಕಾಲ ಕಳೆದರು. ಅಲ್ಲಿಗೆ ಅವರನ್ನ ಭೇಟಿ ಮಾಡಲು ಮುನಿರತ್ನ ಇತ್ತು, ಯಾರ್ಯಾರೋ ಅವ್ರವ್ರಿಗೆ ಬೇಕು ಅನ್ನಿಸ್ಕೊಂಡವರೆಲ್ಲ ಅಲ್ಲಿ ಹೋಗಿದ್ರು. ಇದೆಲ್ಲ ಆದಮೇಲೆ ಅವರು ಎಂದಿನಂತೆ ರೇವಣ್ಣ ಅವರು ತಮ್ಮ ಕಾಯಕನ ಪ್ರಾರಂಭ ಮಾಡಿದರು. ಅದು ಅವರು ಬಹು ನಂಬುವ ದೇವರ ದರ್ಶನ. ಲಕ್ಷ್ಮೀ ವೆಂಕಟೇಶ್ವರ ದೇಗುಲ JP ನಗರದಲ್ಲಿರುವಂಥದ್ದು. ಬಸವನಗುಡಿಯ ಕಾರಂಜಿ ಆಂಜನೇಯ ದೇವಾಲಯದಲ್ಲಿ ಪೂಜೆ ಮಾಡಿಸ್ಕೊಂಡ್ರು. ಆಮೇಲೆ ಸಂಜೆ ಮೇಲೆ ಅವರು ಮೈಸೂರಿಗೆ ತೆರಳಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಮಾಡಿದ್ದಾರೆ ಅಂತ ವರದಿ. ಈ ಮಧ್ಯೆ ಎಲ್ಲೋ ಮಾತಾಡಿದ್ರು, ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಈ ಆಪಾದನೆಯಿಂದ ಹೊರಗೆ ಬರ್ತೀನಿ, ಈಗ ನಾ ಬೇರೇನೂ ಮಾತಾಡಲ್ಲ ಅಂತ ಹೇಳಿ ಮುಂದಕ್ಕೆ ಹೋದರು. ಅಪಾರವಾದಂಥ ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ನ್ಯಾಯ ಪಾಲಿಸಿದ್ದೀನಿ. ನಾನು ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರು ಬಂದು ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನು ಈ ವಿಚಾರದಲ್ಲಿ ಸಿಲುಕಿಸಿದ್ದಾರೆ. ನಾನು ಈ ರಾಜ್ಯದ ಜನನ ದೇವರು ಅಂತ ನಂಬಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಇದು ರಾಜಕೀಯ ಪ್ರೇರಿತ ಸಂಚು, ಷಡ್ಯಂತ್ರ ಅನ್ನೋ ನಿರ್ಧಾರಕ್ಕೆ ಬಂದಾಗ್ಬಿಟ್ಟಿದೆ ಸರ್. ಅವ್ರು ಯಾರು ಏನು ಬೇಕಾದ್ರೂ ತೀರ್ಮಾನಕ್ಕೆ ಬರ್ಬೋದು. ರೇವಣ್ಣ ಈಗ ಅಪರಾಧಿ ಅಲ್ಲ, ಆರೋಪಿ. ಆರೋಪದಿಂದ ಮುಕ್ತವೂ ಆಗಿಲ್ಲ, ಆಗಲ್ಲ ಅಂತ ನಾನು ಹೇಳೋದೂ ಇಲ್ಲ. ಅದು ನಮ್ಮ ಕೆಲಸ ಅಲ್ಲ. ಆರೋಪಗಳೇನಿವೆ ಅವೆಲ್ಲವಕ್ಕೂ ತಾತ್ಕಾಲಿಕವಾಗಿ ನ್ಯಾಯಾಂಗ ಅವರಿಗೆ ಒಂದು ರಿಲೀಫನ್ನು ಕೊಟ್ಟಿದೆ. ಇದನ್ನು ಅವರವರ ಬೆಂಬಲಿಗರು ಹೇಗೆ ಬೇಕಾದರೂ ಅರ್ಥೈಸಿಕೊಳ್ಳಬಹುದು. ಅದು ಅವ್ರಿಗೆ ಬಿಟ್ಟಿದ್ದಿತ್ತು. ಸಂಭ್ರಮ ನಿಮ್ಮಿಷ್ಟ, ನೀವೇನಾದ್ರು ಮಾಡ್ಕೊಳ್ಳಿ. ಕಾನೂನಿಗೂ ಆ ಸಂಭ್ರಮಕ್ಕೂ ಸಂಬಂಧವಿಲ್ಲ, ಕಾನೂನಿಗೂ ಆ ಪಟಾಕಿಗೂ ಸಂಬಂಧವಿಲ್ಲ, ಕಾನೂನಿಗೂ ಆ ಜೈಕಾರಕ್ಕೂ ಸಂಬಂಧವಿಲ್ಲ. ಇದು ರೇವಣ್ಣ ಅಲ್ಲ, ಎಲ್ಲ ಘಟಾನುಘಟಿ ಹಿರಿಯ ಕಿರಿಯ ಮಧ್ಯಮ ನಾಯಕರುಗಳಿಗೂ ಅನ್ವಯ ಆಗೋದೆ. ಆದರೆ ಭಾರತದಲ್ಲಿ ಈ ರೀತಿಯ ಸಣ್ಣ ನ್ಯಾಯಾಲಯದ ಬೆಳವಣಿಗೆಗಳನ್ನು ಇತ್ಯರ್ಥವಾಯಿತು ಎಂಬಂತೋ ಅಥವಾ ಅಪರಾಧಿ ಸ್ಥಾನದಿಂದ ಅವರು ಆರೋಪಿ ಸ್ಥಾನದಿಂದ ಮುಕ್ತರಾಗಿಬಿಟ್ಟಿದ್ದಾರೆ ಅನ್ನೋ ಭಾವನೆಯಲ್ಲೋ ಅಥವಾ ತನ್ನ ವಿರೋಧಿ ಬಣಗಳಿಗೆ ನೋಡಿದ್ರಾ ಹೆಂಗೆ ಹೊರಕ್ಕೆ ಬಂದೆ ಅಂತ ಈ ಕೇಸಲ್ಲ, ಬೇರೆ ಬೇರೆ ಕೇಸಲ್ಲಿ
ಉತ್ತರ ಕೊಡುವ ರೀತಿಯಲ್ಲೋ ಅವರು, ಸಂದ ಜಯ ಅಂತ, ಅಥವಾ ಇದನ್ನೇ ಬಳಸಿಕೊಂಡು ನನ್ನ ಹೀರೋತನ ಈಗ ನೋಡಿ ಅಂತ ತೋರಿಸುವ ಭ್ರಮೆಯಲ್ಲೋ ಬಹುನಾಯಕರು ವರ್ತಿಸಿರುವಂತಹ ಚಿತ್ರಗಳನ್ನು, ದೃಶ್ಯಗಳನ್ನು ಈ ಭವ್ಯ ಭಾರತ ನೋಡಿದೆ. ನಿಜ, ಅದೇನು ಹೊಸತೇನಲ್ಲ, ನಮಗೇನು ಹೊಸ್ತಲ್ಲ. ಫ್ರಮ್ ದ ಲೀಗಲ್ ಸೈಡ್ ವಾಟ್ ಹಿ ಸೆಡ್ ವಾಸ್ ಕರೆಕ್ಟ್. ದೇವರ ಮೇಲೆ ನಂಬಿಕೆ ಇರೋದು ಅದು ವೈಯಕ್ತಿಕ, ನ್ಯಾಯಾಂಗದ ನಂಬಿಕೆ ಇರುವುದು ಮೇಲೆ ಸರಿ ಮತ್ತು ಇರಲೇಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಏನೂ ಇಲ್ಲ, ಅಷ್ಟೇ, ಮುಗಿತು ಕತೆ. ಬಟ್ ಇವ್ರದ್ದು ಪೋರ್ಷನ್ ಒಂದು ಪಾರ್ಟ್ಲಿ ಮುಗ್ದಿದೆ ಸರ್, ಆದ್ರೆ ಇನ್ನೂ ಒಂದು ಪೋರ್ಷನ್ ಇದೆ. ಈ ವಿಷಯದಲ್ಲಿ ಅವರ ಜವಾಬ್ದಾರಿ ಕೂಡ ಇರುತ್ತಲ್ಲ. ಯಾವ ಪೋರ್ಷನ್ ಮುಗಿದಿದೆ ಅಂದ್ರೆ ರೇವಣ್ಣ ಅವ್ರ ವಿಷಯದಲ್ಲಿ ಯಾವ ಪೋರ್ಷನ್ ಏನೂ ಮುಗಿದಿಲ್ಲ. ಅಂದ್ರೆ ಲೀಗಲಿ ಹೇಳೋದಾದ್ರೆ ಕರೆಕ್ಟಾಗಿ ಹೇಳಿ, ಇಲ್ಲಿದ್ರೆ ನನಗೆ ಹೇಳಕ್ ಬಿಡಿ, ಎರಡರಲ್ಲಿ ಒಂದು ಮಾಡ್ರಿ. ಯಾವ ಪೋರ್ಷನ್ನು ಮುಗಿದಿಲ್ಲ. ರೇವಣ್ಣ ಕಂಟಿನ್ಯೂಸ್ ಟು ಬಿ ಅನ್ ಅಕ್ಯೂಸ್ಡ್ ಇನ್ ಎ ಕಿಡ್ನಾಪ್ ಕೇಸ್. ಆ ಕಿಡ್ನಾಪ್ ಪ್ರಕರಣ ಹಾಕಿರುವುದು ಸರಿಯೋ ತಪ್ಪೋ ಎಂಬುದನ್ನು ನ್ಯಾಯಾಂಗ ಇತ್ಯರ್ಥ ಮಾಡಬೇಕು. ಇನ್ಕ್ಲೂಡಿಂಗ್ ನನ್ನ ಲೆಕ್ಕಾಚಾರದಲ್ಲಿ ಈ FIR ರಾಂಗ್ ಅಂತ ಅವ್ರು ಸ್ಕ್ವಾಶಿಂಗ್ ಹೋದ್ರೂ ಹೋಗ್ಬೋದು, ಹೈಕೋರ್ಟ್ಗೆ ಹೋಗಬಾರ್ದು ಅಂತ ಎಲ್ಲೂ ಇಲ್ಲ. ನ್ಯಾಯಾಲಯ ಅದಕ್ಕೆ ತೋಚಿದಂತೆ ಅದಕ್ಕೆ ತನ್ನ ರಿಯಾಕ್ಷನ್, ತನ್ನ ತೀರ್ಪನ್ನು ಕೊಡುತ್ತೆ ಅದು. ಹಾಗಾಗಿ ಈಗ ಸದ್ಯಕ್ಕೆ ಕಾನೂನಿನ ದೃಷ್ಟಿಯಲ್ಲಿ ರೇವಣ್ಣನವರ ಪರಿಸ್ಥಿತಿ ಏನೂ ಬದಲಾಗಿಲ್ಲ, ಎಕ್ಸೆಪ್ಟ್ ಜಾಮೀನು ಸಿಕ್ಕಿದೆ ಅಷ್ಟೇ. ಜಾಮೀನಿನಲ್ಲಿ ಕೊಟ್ಟು ಅವರ ಸ್ವಾತಂತ್ರ್ಯವನ್ನು ಮರುಸ್ಥಾಪನೆ ಮಾಡಿದ್ದಾರೆ ಅಷ್ಟೇ, ಕೆಲವು ಷರತ್ತುಗಳೊಂದಿಗೆ. ಕೇಸ್ ಏನು ವ್ಯತ್ಯಾಸ ಅಲ್ಲ. ಈಗ ಮುಂದಿನ ದಿನಗಳಲ್ಲಿ ವ್ಯತ್ಯಾಸ ಆಗಬಹುದು. SIT ಮೇಲ್ಮನವಿ ಹೋದ್ರೂ ಸಂಕಷ್ಟ ಇರಬಹುದು. ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಕೋಬೋದು ಈ ದೇಶದಲ್ಲಿ. ನನಗೆ ಗೊತ್ತಿಲ್ಲ ಕಷ್ಟ ಆಗುತ್ತಾ ಸಂಕಷ್ಟ ಆಗುತ್ತಾ ಹೈಕೋರ್ಟ್ ಹೀಗೆ ನೋಡ್ಬಿಡುತ್ತಾ ಅದನ್ನಂತ ಹೇಳೋಕ್ಕಾಗಲ್ಲ ನಾನು. ಬಟ್ SIT ಕ್ಯಾನ್ ಗೋ. ಭಾಳ ಇತರೆ ಪ್ರಕರಣಗಳಲ್ಲಿ ಆಯಾಯ ತನಿಖಾ ಸಂಸ್ಥೆಗಳು ಈ ರೀತಿ ಮೇಲ್ಮನವಿಯಲ್ಲಿ ಹೋಗಿ ಜಾಮೀನು ಕೊಟ್ಟಿರುವುದು ತಪ್ಪು ಎಂದು ವಾದಿಸಿರುವ ಪ್ರಕರಣಗಳಿವೆ. ಏನಿದೇನು ಫಸ್ಟ್ ಟೈಮ್ ಅಲ್ಲ ಏನಲ್ಲ. ಬಟ್ ದಾಟ್ ಡಿಪೆಂಡ್ಸ್ ಆನ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ತನಿಖಾಧಿಕಾರಿಗಳಿಗೆ ಇರಬೇಕಾದ ವಿಶ್ವಾಸ ಮತ್ತು ಅವರ ಬಳಿ ಇದ್ದಂತಹ ಸಾಕ್ಷ್ಯಗಳ ಮೇಲೆ ಮೊದಲು ಅವ್ರಿಗೆ ನಂಬಿಕೆ ಇರಬೇಕು, ನಂಬರ್ 1. ನಂಬರ್ 2, ಸಂಗ್ರಹಿಸಿರುವ ಸಾಕ್ಷ್ಯಗಳನ್ನು ಪೂರಕವಾಗಿ ಕರೆಕ್ಟಾಗಿ ಕಾನೂನಿನ ಪ್ರಕಾರ ಮಾಡಿರಬೇಕು. ನಂಬರ್ 3, ಪ್ರೊಸೀಜರ್ಸನ್ನು ಫಾಲೋ ಮಾಡುವಾಗ ಪ್ರಾಪರ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯಾಲಯ ಒಪ್ಪುವ ರೀತಿ ಹೌದು ಎನ್ನುವಂತೆ ಮಾಡಿರಬೇಕು. ಆ ವಿಶ್ವಾಸ ಅವ್ರಿಗಿದ್ರೆ ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಕೋಬೋದು, ಸುಪ್ರೀಂ ಕೋರ್ಟ್ವರೆಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಕೋಬೋದು, ಅದು ಅವ್ರ ಇಷ್ಟ. ಹಾಗೆ ಅದೆಲ್ಲವನ್ನು ತಪ್ಪು ಅಂತ ಹೇಳಕ್ಕೆ ಫೈಟ್ ಮಾಡೋಕ್ಕೆ ಇವ್ರಿಗೂ ಅವಕಾಶ ಇದೆ. ದಿ ಕ್ವಶನ್ ನೌ ಈಸ್ ಮುಂದೆ ಕೇಸ್ ಏನು ಅಂತ. ಕೇಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಆ ಲೇಡಿ ಈ ಪ್ರಕರಣದಲ್ಲಿ, ರೇವಣ್ಣವರ ಪ್ರಕರಣದಲ್ಲಿ ಆಕೆ ಏನು ಹೇಳಿಲ್ಲ ಅನ್ನೋ ಮಾತುಗಳಿವೆ. ನ್ಯಾಯಮೂರ್ತಿಗಳ ಮುಂದೆ ಹೇಳಿರೋದ್ರಲ್ಲಿ ಏನು ಹೇಳಿಲ್ಲ, ರೇವಣ್ಣವ್ರ ಮೇಲೆ ಏನು ಹೇಳಿಲ್ಲ ಆಕೆ ಅನ್ನೋ ಮಾತುಗಳಿದೆ. ಹಾಗಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ನನಗೂ ಅರಿವಿಲ್ಲ ರೇವಣ್ಣವರ ಪಾತ್ರದ ವಿಚಾರದಲ್ಲಿ. ಬಟ್ ಇದನ್ನೇ ಪ್ರಜ್ವಲ್ಗೆ ಯಾರೂ ಹೋಲಿಸಬಾರ್ದು, ಮೂಲ ಪ್ರಕರಣ ನಾಶ ಯಾವುದಕ್ಕೂ ಹೋಲಿಸಬಾರ್ದು ಇವರು. ಬಿಕಾಸ್ ದಾಟ್ ಮ್ಯಾನ್ ವಾಸ್ ಎನ್ ಆನ್ಸರ್. ಅಂದರೆ ಆ ವ್ಯಕ್ತಿ ಈ ರಾಜ್ಯಕ್ಕೆ ಒಂದು ಉತ್ತರವನ್ನು ಕೊಡಲೇಬೇಕು. ಇವತ್ತಿನವರೆಗೂ ಕೊಟ್ಟಿಲ್ಲ. ನಾನು ರೇವಣ್ಣವ್ರ ಬಗ್ಗೆ ಹೇಳ್ತಾ ಇಲ್ಲ. ಬಿಕಾಸ್ ರೇವಣ್ಣವ್ರ ಮೇಲಿರುವ ಈ ಪ್ರಿನ್ಸಿಪಲಿ 2 ಕೇಸಲ್ಲಿ ಎರಡೂ ಇಲ್ಲ ತನಿಖೆಯಲ್ಲಿ, ಇಲ್ಲ ಆತುರದಲ್ಲಿ, ಇಲ್ಲ ಸಾಕ್ಷ್ಯ ಸಂಗ್ರಹದಲ್ಲಿ ಅಥವಾ ಸಾಕ್ಷ್ಯ ಬರೋದ್ರಲ್ಲಿ ಚುಟುಪುಟು ಆದಂಗೆ ಕಾಣಿಸ್ತಾ ಇದೆ ಅಟ್ಲೀಸ್ಟು. ಹಾಗಾಗಿ ನ್ಯಾಯಾಲಯ ಒಪ್ಕೋತು ಜಾಮೀನು ಕೊಡೋಕ್ಕೆ. ಇಲ್ಲ ಇದ್ರೆ ನ್ಯಾಯಾಲಯ ಜಾಮೀನು ಕೊಡೋಕ್ಕೆ ಅವ್ರೇನು ಪೆದ್ರಲ್ಲ ಆವಾಗ. ಹಾಗಾದ್ರೆ ಅವರದೆಲ್ಲ ಗಮನಿಸಿ ಕೊಟ್ಟಿರ್ಬೋದು. ಆದರೆ ಪ್ರಜ್ವಲ್ ಕೇಸಲ್ಲಿ ಹಾಗಿಲ್ಲ. ಅದು ಸರಿಯೋ ತಪ್ಪೋ ಆರೋಪ ನಾಳೆಯ ಪ್ರಶ್ನೆ. ಅದು ಫೇಸ್ ಮಾಡಬೇಕಲ್ಲ, ಫೇಸ್ ಮಾಡಿಲ್ಲ. ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ರೇವಣ್ಣ ಪ್ರಕರಣದಲ್ಲಿ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಇನ್ನು ದೇವರು ಕಾನೂನು ಅವ್ರಿಗೆ ಬಿಟ್ಟಿತ್ತು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದ ಬಳಿ ಭಾರೀ ಹೈಡ್ರಾಮಾ ನಡೀತು. ತಮ್ಮನ್ನ ನೋಡಲು ಕಾದಿದ್ದಂತಹ ಬೆಂಬಲಿಗರನ್ನ ಕಂಡು ರೇವಣ್ಣ ಕನ್ನಾಳಿಗಳು ತುಂಬಿದ್ವು. ಇದನ್ನ ಕಂಡು ಭಾವುಕರಾದ ಬೆಂಬಲಿಗರು, ಅಣ್ಣ ನೀವು ಅಳಬಾರ್ದು, ನಿಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ, ಆದ್ರೆ ನೀವು ಹೆದರಬಾರ್ದು, ನಿಮ್ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದ್ರು. DK ಶಿವಕುಮಾರ್ಗೆ ಒಳ್ಳೆದಾಗಲ್ಲ, ಒಕ್ಕಲಿಗರನ್ನೇ ತುಳಿಯಲು ಹೊಟ್ಟಿದ್ದಾರೆ ಅಂತ DCM ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ರೇವಣ್ಣ ನಾಳೆ ಹಾಸನಕ್ಕೆ ತೆರಳುತ್ತಾ ಇದ್ದಾರೆ. ರೇವಣ್ಣರನ್ನ ಸ್ವಾಗತಿಸಲು ಅವರ ಬೆಂಬಲಿಗರು ಭರ್ಜರಿ ತಯಾರಿ ಮಾಡಿಕೊಳ್ತಿದ್ದಾರಂತೆ. ಬೆಂಗಳೂರಿನಿಂದ ಹೊಳೆನರಸೀಪುರದವರೆಗೂ 150
ಕಾರುಗಳ ಮೆರವಣಿಗೆ ನಡೆಸೋದಕ್ಕೆ ಸಿದ್ಧತೆ ಆಗಿದೆಯಂತೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಒಳನರಸೀಪುರದಲ್ಲಿ ಕ್ಷೇತ್ರ ಜನಗಳು ನೋಡ್ಬೇಕು ಅನ್ನೋದವರು ತುಂಬಾ ಆಸೆ ಆಗಿದೆ. ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ ಇವರು. ಎಲ್ಲ ರಾಜಕೀಯದಲ್ಲಿ ಅಂತವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ ಇವರಿಂದ ಇವ್ರೊಂಚೂರು ದೂರ ಮಾಡಿರೋ ಒಂಚೂರು ಮುಂದಕ್ಕೆ ಬರ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಮೂಡ್ಬಿಟ್ಟೈತೆ. ಆದ್ರೆ ಡಿ ಕೆ ಒಂದ್ ದಿವಸ ಜೈಲ್ಗೆ ಹೋಗೇ ಹೋಯ್ತಾರೆ, ಒಂದ್ ದಿವಸ ಕಣ್ಣೀರು ಹಾಕಿ ಹಾಕ್ತಾರೆ ಜನ. ರೇವಣ್ಣ ಸಾಹೇಬರು ಇವತ್ತು ಬಿಡುಗಡೆ ಆಗಿರೋದು ನಮ್ಮೆಲ್ಲ JDS ಕಾರ್ಯಕರ್ತರಿಗೆ ತುಂಬ ಸಂತೋಷ ತಂದಿದೆ. ಇವತ್ತು ಅವ್ರು ಬಂದಿರೋದ್ರಿಂದ ಇಡೀ JDS ಕಾರ್ಯಕರ್ತರೆಲ್ಲ ಬೆಂಗಳೂರು. ಸರ್, ಸಾಮಾನ್ಯ ಪ್ರಕರಣಗಳಲ್ಲಿ ಯಾರಾದರೂ ಜೈಲಿಗೆ ಹೋಗಿ ಬರ್ತಾರೆ ಅಂತಂದ್ರೆ ಅವ್ರನ್ನ ನೋಡೋ ರೀತಿ ರಿವಾಜುಗಳೇ ಚೇಂಜ್ ಆಗಿಬಿಟ್ಟಿರುತ್ತೆ ನೋಡೋರ ದೃಷ್ಟಿಯಲ್ಲಿ. ಬಟ್ ರಾಜಕಾರಣಿಗಳ ದೃಷ್ಟಿ ವಿಚಾರ ಬಂದಾಗನೇ ಬೇರೆ ಆಗೋಗುತ್ತಲ್ಲ ಸರ್? ಅದು ರಾಜಕಾರಣದಲ್ಲಿ ಒಂದು ಅಸ್ತ್ರ ಜೈಲು ಎಂಬುದು. ಜೈಲು ಹಾಗಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಾತ್ರ ಅಸ್ತ್ರವಾಯಿತೆ? ನಿಜ. ಮಾಡರ್ನ್ ರಾಜಕಾರಣಿಗಳೇನಿದ್ದಾರೆ, ಸ್ವಾತಂತ್ರ್ಯ ನಂತರದ ಘನಂದಾರಿ ರಾಜಕಾರಣಿಗಳೇನಿದ್ದಾರೆ, ಅವ್ರಿಗೂ ಮಾತ್ರ ಜೈಲೆಂಬುದು ಅಸ್ತ್ರವೇ? ಇಲ್ಲ. ಗಾಂಧೀಜಿಯಿಂದ ಬೇರೆ ಏನನ್ನು ಕಲಿಯದಿದ್ದರೂ ಪರವಾಗಿಲ್ಲ, ಜೈಲು ವಾಸವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನು ಸ್ವಾತಂತ್ರ್ಯ ನಂತರದ ನಮ್ಮ ದೇಶದ ರಾಜಕಾರಣಿಗಳು ಬಹಳ ಚೆನ್ನಾಗಿ ಕಲ್ತಿದ್ದಾರೆ. ಅದೊಂದನ್ನು ಗಾಂಧೀಜಿ ಸತ್ಯ, ನ್ಯಾಯ, ಧರ್ಮ, ಸ್ವಾತಂತ್ರ್ಯಕ್ಕೋಸ್ಕರ ಒಳಕ್ಕೆ ಹೋಗ್ತಾ ಇದ್ದಿದ್ದು. ಇವತ್ತಿನ ಬಹುತೇಕ ರಾಜಕಾರಣಿಗಳಿಗೆ ಅದು ಅನ್ವಯಿಸ್ಲಿಕ್ಕಿಲ್ಲ. ಹಾಗಾಗಿ ನೀವು ಹೇಗೆ ನೋಡುತ್ತೀರಿ ಅನ್ನೋದ್ರ ಮೇಲೆ ಹೋಗ್ತಾ ಇದೆ. ಹೌದು ಸರ್. ಯಾರನ್ನ, ಯಾವ ಕೇಸ್ನ? ಗಾಂಧೀಜಿಗೆ ವಾಟ್ ವಾಸ್ ದ ಗ್ರೇಟೆಸ್ಟ್ ವೆಪನ್? ಮಹಾತ್ಮ ಗಾಂಧೀಜಿಗಿದ್ದಂಥ ಬಹುದೊಡ್ಡ ಅಸ್ತ್ರ ಏನು? ಪ್ರತಿಭಟನೆ, ಪ್ರತಿರೋಧ. ಅದಕ್ಕೆ ಉತ್ತರವಾಗಿ ಕಾರಾಗೃಹ ಶಿಕ್ಷೆ ಬಂದರೆ ಹಾಕು ನೋಡ್ತೀನಿ ಅಲ್ಲಿ ಉಪವಾಸದಲ್ಲಿ ಅಂತ, ನೋಡಬಿಡ್ತೀನಿ ಅಂತ. ಇಲ್ಲ, ಹಂಗಿಲ್ಲ ಪರಿಸ್ಥಿತಿ ಇವತ್ತು. ದಟ್ ಈಸ್ ಹೌ ನಮ್ಮ ಸಿಸ್ಟಮ್ಮು ಚೇಂಜ್ ಆಗ್ತಾ ಹೋಗಿದೆ. ಈಗ ಇಲ್ಲಿ ನೀವು ಅಳಬಾರ್ದು ಅಂತ ಅದು ಅವರವರ ಬೆಂಬಲಿಗರ ಭಾವನೆಗಳು, ಏನು ಬೇಕಾದ್ರೂ ಇರ್ಬೋದು. ಒಕ್ಕಲಿಗರನ್ನ ತುಳಿಯಕ್ಕೆ ಹೊರಟಿದ್ದಾರೆ ಅಂತ ಯಾರೋ DCM ಮೇಲೆ ಅಲ್ಲಿ ಯಾರ ಮೇಲೋ ಆರೋಪ. ನಾನು ಈ ಸ್ಟೇಟ್ಮೆಂಟನ್ನು ಇತ್ತೀಚೆಗೆ ಕೇಳಿಸ್ಕೊಂಡಿದ್ದೆ ಅಂತ ಅನ್ಸುತ್ತೆ ನನಗೆ ಇನ್ನೊಂದು ಸರ್ತಿ. ವೆನ್ ಶಿವಕುಮಾರ್ ವಾಸ್ ಅರೆಸ್ಟೆಡ್, ದಿ ಪ್ರೆಸೆಂಟ್ DCM ಶಿವಕುಮಾರ್ ಅರೆಸ್ಟ್ ಆದಾಗ ಅವ್ರನ್ನ ತಿಹಾರ್ ಜೈಲಿಂದ ಬಿಡುಗಡೆ ಮಾಡಿಬಿಟ್ಟು ಬೆಂಗಳೂರಿಗೆ ಕರ್ಕೊಂಬಂದಾಗಲೂ ಒಂದು ದೊಡ್ಡ ಮೆರವಣಿಗೆ ನಡೀತಲ್ಲ ಅವತ್ತು. ದೊಡ್ಡ ಮೆರವಣಿಗೆ ನಡೀತು ಅವತ್ತು. ಅವರಿಬ್ರು ಚೆನ್ನಾಗೇ ಇದ್ರು. ಅವತ್ತೂ ಒಕ್ಕಲಿಗ ಲೀಡರ್ ಆಗ್ತಾ ಇರೋ ಶಿವಕುಮಾರ್ನ ತುಳಿತಿದ್ದಾರೆ ಅಂತಾನೆ ಹೇಳಿದ್ರು. ಹಾಗಾಗಿ ಅವರನ್ನವರುಗಳು ತುಳ್ಕೊಂಡು ಓಡಾಡ್ತಾ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಬರಲ್ಲ ಈಗ ಇಲ್ಲಿ. ಮತ್ತು ಆಯಾಯ ನಾಯಕರು ಹೋದಾಗ ಅವರವರಿಗೆ ಅವರ ನಾಯಕನನ್ನು ತುಳಿತಿದ್ದಾರೆ ಅಂತಾನೆ ಅನ್ಸುತ್ತೆ. ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದಲ್ಲಿ ಇವರನ್ನೆಲ್ಲ ತುಳಿದು ಹೊಸಕಿ ಹಾಕೋದು ಅಥವಾ ಅರಳಿಸಿ ದೊಡ್ಡ ನಾಯಕರನ್ನಾಗಿ ಮಾಡುವ ಶಕ್ತಿ ಇರಬೇಕಾಗಿದ್ದು ಡೆಮಾಕ್ರಸಿನಲ್ಲಿ ಜನರಿಗೆ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರದೇ ಆಯ್ಕೆ ಅಲ್ವಾ? ಎಸ್. ಇನ್ನು ಹೊಳೆನರಸೀಪುರದವರೆಗೂ 150 ಕಾರುಗಳಲ್ಲಿ ನಾವು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತಿದ್ದಾರಂತೆ. ಏನು ಬೇಕಾದ್ರೂ ಮಾಡ್ಕೋಬೋದು. ಅದನ್ನು ತಡೆಯಲಿಕ್ಕೆ ನಮ್ಗೆ ಯಾರಿಗೂ ಶಕ್ತಿನೂ ಇಲ್ಲ, ಅಥವಾ ಅದು ಸರಿಯ ತಪ್ಪು ಎಂದು ವ್ಯಾಖ್ಯಾನ ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಜ, ಅದಿನ್ನು ಪ್ರೂವ್ ಆಗದೆ ಇರೋದು. ಯಾಕಂದರೆ ಎಲ್ಲರೂ ಮಾಡಿದ್ದಾರೆ, ನೀವು ಮಾಡ್ತಾ ಇದ್ದೀರಿ, ಎಲ್ಲರೂ ಮಾಡಿದ್ದಾರೆ. ಜೈಲಿಂದ ಹೊರಕ್ಕೆ ಬಂದಾಗ ಎಲ್ಲರೂ ಅದೇ ಕೆಲಸ ಮಾಡಿದ್ದೀರಿ. ಹಾಗಾಗಿ ಇಟ್ಸ್ ಆಲ್ ರೈಟ್, ನಿಮಗೂ ಅವಕಾಶ ಸಿಕ್ಕಿದೆ ಅಂತ ಕಾಣುತ್ತೆ. ನಾನು ಅದನ್ನೇ ಹೇಳೋದು, ಭಾಳ ಸರಿ ಭಾರತದ ರಾಜಕಾರಣದಲ್ಲಿ ಜೈಲು ಒಂದು ರೀತಿ ವರವಾಗಿ ಪರಿಣಮಿಸುತ್ತೆ ಭಾಳ ರಾಜಕಾರಣಿಗಳಿಗೆ. ನಾನು ಕರ್ನಾಟಕ ಒಂದೇ ಹೇಳ್ತಿಲ್ಲ, ನಾನು ಬಹು ರಾಜ್ಯಗಳಲ್ಲಿ ಇದನ್ನು ನಾನು ನೋಡಿದ್ದೀವಿ. ಜೈಲು ಅನ್ನೋದು ರಾಜಕಾರಣಿಗಳಿಗೆ ವರ ಆಗ್ಬಿಡುತ್ತೆ, ದೊಡ್ಡ ಅಸ್ತ್ರ. 11 ದಿನಗಳ ಬಳಿಕ ರೇವಣ್ಣ ಅವರು ರಿಲೀಸ್ ಆದಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದು ಸಂಭ್ರಮಿಸುವ ಕಾಲವಲ್ಲ. ಈಗ ತಲೆ ತಗ್ಗಿಸೋ ಒಂದೇನೋ ಘಟನೆ ಆಗಿದೆ, ಅದು ಯಾವುದು ಅಂತ ಗೊತ್ತಿಲ್ಲ. ರೇವಣ್ಣ ಅವರು ಬಂಧನನೋ ಮೂಲನೋ ಗೊತ್ತಿಲ್ಲ. ರೇವಣ್ಣಗೆ ಜಾಮೀನು ಸಿಕ್ಕಿದೆ, ನಾನು ಸಂತೋಷ ಪಡ್ತೀನಿ ಅನ್ಕೋಬಾರ್ದು. ಯಾರು ಪಟಾಕಿ ಹೊಡಿಬೇಡಿ, ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ, ಆಗ ಸಂಭ್ರಮಿಸೋಣ ಅಂತೇನೋ ಹೇಳಿದ್ದಾರೆ. ರೇವಣ್ಣ ಅವ್ರು ಜೈಲಿಗೆ ಹೋಗಿದ್ದು ನನಗೆ ನೋವು ತಂದಿದೆ, ನಾನು ಇದನ್ನೆಲ್ಲ ಅನುಭವಿಸಿದ್ದೀನಿ ಅಂತ DCM ಎಲ್ಲೋ ಹೇಳ್ಕೊಂಡಿದ್ದಾರೆ.
ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಅದಕ್ಕೆ ದೇವರು ನನ್ನನ್ನು ರಕ್ಷಣೆ ಮಾಡ್ತಿದ್ದಾನೆ ಅಂತ ಕೂಡ ಅವ್ರ ಸಮಜಾಯಿಷಿ. ಏನು ಜಾಮೀನು ದೊರಕಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರು ಭಾವಿಸ್ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ಪಟಾಕಿ ಹೊಡೆಯತಕ್ಕಂಥದ್ದು, ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ. ಇದು ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ ಪ್ರಾಮಾಣಿಕವಾದ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ನನಗೂ ಹೊಟ್ಟೆವ್ರಿ ಪಾಪ. ಐ ಫೀಲ್ ಸಾರಿ ಫಾರ್ ಇಟ್. ನಾನು ಅನುಭವಿಸಿರೋನು, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಾನು ಎಷ್ಟು ಗಟ್ಟಿಯಾಗಿದ್ದೀನಿ, ಎಷ್ಟು ಧೈರ್ಯವಾಗಿದ್ದೀನಿ, ಎಷ್ಟು ಆತ್ಮವಿಶ್ವಾಸದಿಂದ ಇದ್ದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ. ಬಟ್ ಕುಮಾರಣ್ಣಂಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡಲ್ಲ. ರಾಜಕಾರಣದಲ್ಲಿ ಒಬ್ರು ಕಾಲು ಎಳೆಯೋದು, ಮುಂದೆ ಹೋಗೋದು ಇದೆಲ್ಲ ಕಾಮನ್ ಅಲ್ವಾ ಸರ್? ನಾನು ಯಾರನ್ನೂ ದ್ವೇಷಿಸಲ್ಲ, ಮಾಡಲ್ಲ ಅಂತ ಅನ್ನೋದೆಲ್ಲ ಒಪ್ಪುವಂಥ ರಾಜಕಾರಣದಲ್ಲಿ ಸ್ಪರ್ಧೆ ಕಾಮನ್ನು ಇರಬೇಕು. ಬಟ್ ಬರೀ ಸ್ಪರ್ಧಾತ್ಮಕವಾಗಿ ರಾಜಕಾರಣ ನಡೆಯೋದು ಹೋಗಿ ತುಂಬ ದಿನ ಆಗೋಗಿದೆ. ಅದು ವೈಯಕ್ತಿಕ ದ್ವೇಷ, ವೈಯಕ್ತಿಕ ಆಸೆ, ವೈಯಕ್ತಿಕ ದುರಾಸೆ, ಈ ಎಲ್ಲದರ ಮೇಲೆ ಬಂದು ನಿಂತಾಗಿದೆ. ಕಾರಣ ಅಧಿಕಾರವಿಲ್ಲದ ರಾಜಕಾರಣವನ್ನು ಒಪ್ಪಿಕೊಳ್ಳುವ ಮನೋಸ್ಥಿತಿಯಲ್ಲಿ ಯಾವ ರಾಜಕಾರಣಿಯೂ ಇಲ್ಲ ಇವತ್ತು. ಅಧಿಕಾರವಿಲ್ಲದ ರಾಜಕಾರಣವನ್ನು, ಅಧಿಕಾರದ ಜೊತೆಗೆ ಬಂದಾಗ ಸಂಪತ್ತು ಸಂಗ್ರಹಿಸುವ ಅವಕಾಶವಿಲ್ಲದ ಆ ಅಧಿಕಾರವನ್ನು ಒಪ್ಪಕ್ಕೂ ಯಾವನೂ ತಯಾರಿ ಇಲ್ಲ. ಅದಕ್ಕೆ ನೀವು ನೋಡೋದು ಫೈಟಿಂಗು. ಇದ್ಯಾವುದೋ ಪೋರ್ಟ್ಫೋಲಿಯೋ ಕೊಟ್ಬಿಟ್ರೆ 6 ಸರಿ MLA ಆಗಿ ಬಂದಿರೋನು ನಾನು ಅಂತ. ಅಂದರೆ ಮೊದಲು ಅಧಿಕಾರ, ನಂತರ ಅಧಿಕಾರದಿಂದ ಸಂಪತ್ತನ್ನು ಮಾಡುವಂತಹ ಅವಕಾಶ ಇರಬೇಕು. ಆಗ ಆ ಅಧಿಕಾರಕ್ಕೆ ಮೌಲ್ಯ. ಇಲ್ಲಾಂದ್ರೆ ಏನು ಪ್ರಯೋಜನ ಅಂತ. ಆ ಅಧಿಕಾರ ಮತ್ತು ಅದರ ಹಣ ಸಂಪಾದನೆ ಮಾಡುವ ಮೌಲ್ಯ ಬಂದ ಮೇಲೆ ದುರಾಸೆ. ದುರಾಸೆ ಅಂದರೆ ತಡ್ಕೊಳಕ್ಕಾಗದೇ ಇರೋ ಲೆವೆಲ್ಲಿನ ದುರಾಸೆಗಳು. ಅದಕ್ಕೆ ಮೀನಿಂಗ್ ಇಲ್ಲ. ಆಸೆ ಇರುವುದರಿಂದ ಒಳ್ಳೆಯದು, ಇರಲಿ, ಯಾರಿಗೇನು ಬೇಕಾದ್ರೂ ಆಗತ್ತೆ, ಮಾಡ್ಕೋತಾರೆ ಡ್ಯಾಶ್. ಬಟ್ ಈ ದುರಾಸೆ ಲೆವೆಲ್ಸೇ ಎಲ್ಲ ಹಾಳು ಮಾಡ್ತಿರೋದು. ಹಾಗಾಗಿ ನಾವು ಯಾರ ಫೈಟನ್ನು ಏನಂತ ವರ್ಣನೆ ಮಾಡಬೇಕು ನಮಗೆ ಗೊತ್ತಿಲ್ಲ. ಪೆನ್ಡ್ರೈವ್ ವಿಚಾರದಲ್ಲಿ ಮಾತ್ರ ಬಡದಾಟ ಸ್ವಲ್ಪ ಜೋರಾಗಿದ್ದಾರೆ. ಸರ್ಕಾರದ ಭಾಗವಾಗಿರುವ ದೊಡ್ಡ ತಿಮಿಂಗಿಲವೊಂದು ಪೆನ್ಡ್ರೈವ್ ಸೋರಿಕೆ ಹಿಂದೆ ಇದೆ ಅಂತ ಕುಮಾರಸ್ವಾಮಿಯವರ ಹೇಳಿಕೆ. ಹೀಗಿರುವಾಗ ನ್ಯಾಯನ ಹೇಗೆ ನಿರೀಕ್ಷೆ ಮಾಡೋದು ಅಂತ ಅವ್ರದ್ದು ಪ್ರಶ್ನೆ. ಪೆನ್ಡ್ರೈವ್ ಸೋರಿಕೆ ಒಂದು ಅಪರಾಧ, ಅದರಲ್ಲಿ ಅನುಮಾನನೇ ಇಲ್ಲ ನನಗೆ ಯಾವುದೂ. ಪೆನ್ಡ್ರೈವಲ್ಲಿ ಇರುವುದೆಲ್ಲ ಅಸತ್ಯವೆಂಬ ನಿರ್ಧಾರಕ್ಕೂ ಯಾರೂ ಬರಬಾರ್ದಿಗಲೇ. ಸೋರಿಕೆಯೇ ಮಹಾಪರಾಧ ಮತ್ತು ಅದರ ಒಳಗೆ ಇರುವುದೆಲ್ಲ ಸಣ್ಣ ಅಪರಾಧ ಎಂಬ ನಿರ್ಧಾರಕ್ಕೂ ಯಾರೂ ಬರಬೇಕಾಗಿಲ್ಲ ಇಲ್ಲಿ. ಆ ಪೆನ್ಡ್ರೈವಲ್ಲಿ, ಸೋಕಾಲ್ಡ್ ಪೆನ್ಡ್ರೈವಲ್ಲಿ ಏನಿದೆ ಅಂತ ಹೇಳುತ್ತಿದ್ದಾರೆ, ಅಫ್ಕೋರ್ಸ್ ಐ ಡೋಂಟ್ ನೋ ಅದು ಏನು ಹೇಳುತ್ತಿದ್ದಾರೆ, ಅದಕ್ಕೆ ಕಾರಣೀಭೂತರಾದ ವ್ಯಕ್ತಿ ಯಾರೇ ಆಗಿರಬಹುದು. ಈಗ ಆರೋಪ ಬಂದಿರೋರು ಆಗಿರ್ಬೋದು ಅಥವಾ ಅಲ್ಲದೆ ಇದ್ದವರು ಆಗಿರ್ಬೋದು, ಯಾರೋ ಆಗಿರ್ಬೋದು. ಅವರಿಗೆ ಶಿಕ್ಷೆ ಆಗಲೇಬೇಕು, ಮೂಲ ಅಪರಾಧ. ಹಾಗಾಗಿ ಪೆನ್ಡ್ರೈವ್ ಸೋರಿಕೆಯ ಅದರಿಂದ ಆಗಿರುವ ಅನಾಹುತಗಳನ್ನು, ದೊಡ್ಡ ಅನಾಹುತವನ್ನು ಮುಚ್ಚಾಕಕ್ಕೆ ಟ್ರೈ ಮಾಡಬಾರ್ದು ಯಾರೂ, ಹಾಗಾಗಲೂಬಾರ್ದು. ಅದಕ್ಕೆ DCM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. I have no idea why is he responding to all this. ಅವರು ಹೇಳಿದ ಮಹಾನಾಯಕ ಅದೆಲ್ಲ ಹೇಳಿದಕ್ಕೆ ಇವರೇ ಯಾಕೆ ನಾನು ಮಹಾನಾಯಕ ಅನ್ನೋ ನಿರ್ಧಾರಕ್ಕೆ ಬರಬೇಕು? ವೈ? ಇಂಡೈರೆಕ್ಟ್ಲಿ ಅವರ ಹೆಸರು ತಿಮಿಂಗಿಲ ಅಂದರೆ ನಾನೇ ತಿಮಿಂಗಿಲ ಅಂತ ಯಾಕೆ? ಶಾರ್ಕ್ ನಾನೇ ಶಾರ್ಕು, ಗೆಂಡಾಮೃಗ ನಾನೇ ಗೆಂಡಾಮೃಗ. ಏನಕ್ಕೆ ಬರ್ತೀವಿ ನಾವು ಅದಕ್ಕೆ? ಆ ತೀರ್ಮಾನ ನಾವು ಯಾಕೆ ಬರಬೇಕು? ಏನಿಯೋ ನಾನು ನಿರ್ದೇಶಕರಲ್ಲ, ಪ್ರೊಡ್ಯೂಸರ್ ಅಲ್ಲ, ಮಾಧ್ಯಮದಲ್ಲಿ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ನನ್ನ ಹತ್ರ ಇರೋ ಪೆನ್ ಡ್ರೈವಲ್ಲಿ ಅಶ್ಲೀಲತೆ ಇಲ್ಲ, ಅದರಲ್ಲೇನೋ ವರ್ಗಾವಣೆ ದಂಧೆ ಇದೆ, ಶಕ್ತಿ ಇದ್ದರೆ ಅದನ್ನು ರಿಲೀಸ್ ಮಾಡೋಕ್ಕೆ ರೆಡಿ, ಕ್ರಮ ತೆಗೆದುಕೊಳ್ಳೋಕ್ಕೆ ಅಂತ ಕುಮಾರಸ್ವಾಮಿ ಸವಾಲು. ಅದಕ್ಕೆ DKC ಅದು ಯಾವ ಹಿಟ್ ಆ್ಯಂಡ್ ರನ್ ಅಂತ. ಅವ್ರು ಹಿಟ್ಟೋ ರನ್ನೋ ಕುಮಾರಸ್ವಾಮಿ ಹತ್ರ ಪೆನ್ ಡ್ರೈವ್ನಲ್ಲಿ ಆ ಭ್ರಷ್ಟರ ವಿರುದ್ಧ ಇದ್ದರೆ ಸರ್ಕಾರ ಕ್ರಮ ತಗೊಳ್ಳಲ್ಲ ಅಂತ ಅಂದ್ಕೊಳ್ಳೋಣ, ಲೆಟ್ಸ್ ಅಕ್ಸೆಪ್ಟ್ ಇಟ್. ಬಹಿರಂಗವಾದ ಮೇಲೆ ಅದರಲ್ಲಿ ಆ ಸತ್ವ, ತಾಕತ್ತು ಮತ್ತು ಗಟ್ಟಿತನ ಇದ್ದರೆ
ಆಗಲೂ ಕಾನೂನಾತ್ಮಕವಾಗಿ ಆ ಭ್ರಷ್ಟರನ್ನ ಸದೆ ಬಡಿಯಲಿಕ್ಕೆ ಆಗತ್ತಲ್ಲ, ಓಕೆ, ಆಗತ್ತಲ್ಲ. ಅದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಅವಕಾಶವೇ ಕೊಡದೆ ನೀವು ಅದು ನಾನು ರಿಲೀಸ್ ಮಾಡಲ್ಲ ಅಂದರೆ ನಾನೇನು ಹೇಳಲಿ? ಸಂದರ್ಭಕ್ಕಾಗಿ ವೆಯ್ಟ್ ಮಾಡೋದು ಅಂದ್ರೆ ಏನು? ಅದು ಅವ್ರ ಇಷ್ಟ. ಹಾಗಾದ್ರೆ ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು, ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ, ಆ ತಿಮ್ಮಿಂಗ್ಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ತಿಮ್ಮಿಂಗ್ಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮ್ಮಿಂಗ್ಲ ಎಲ್ಲಿ ಹಿಡಿಯಕ್ಕಾಯ್ತದೆ ನೀವು? ಆ ದೊಡ್ಡ ತಿಮ್ಮಿಂಗ್ಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮಿಂಗ್ಲನ್ನ? ಈಗ ದೇವರಾಜೇಗೌಡ್ರದ್ದೇ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ರು ಅಂತ ಹೇಳಿ ಪಾಪ ಮತ್ತೆ ಅವನು ಅರೆಸ್ಟ್ ಮಾಡಿದ್ದಾರೆ ಅಂತ. ಎಲ್ಲ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವ್ರೇನು ನುಂಗ್ಕೊಳ್ಳಿ. ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ, ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್. ನನ್ನ ಬಗ್ಗೆ ಮಾತಾಡಿದ್ರೆ ಅವ್ರು ಯಾರೋ ಮಾತಾಡ್ತಿದ್ರಲ್ಲ, ನನ್ನ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಮೀಡಿಯವ್ರು ಆಗ್ತೀರಿ ಅಂತ ಸುಮ್ಮನೆ ನನ್ನ ಹೆಸರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಏನು ಗೊತ್ತಿಲ್ಲ ಅವ್ಯಾವ ವಿಚಾರ, ಉತ್ತರ ಕೊಡೋಣ. ನಾನು ಪೆನ್ ಡ್ರೈವ್ ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು, ಆ ವರ್ಗಾವಣೆ ಸಮಿತಿ ಹೇಳಿದ್ದೇನಲ್ಲ ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೇನಲ್ಲ, ರೆಡಿ ಮಾಡಿ ಇಟ್ಟಿದ್ದೇನೆ, ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನ ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಮಾಡೋಣ. ಕುಮಾರಸ್ವಾಮಿ ಮಾತಾಡಿದ್ದಾರೆ, ಅವ್ರ ಪೆನ್ ಡ್ರೈವ್ ಇದೆ, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಇದೆ, ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅದು ಯಾವಾಗ ನಾನು ಮಾತಾಡೋದು.